ಯೂಟ್ಯೂಬ್ ಫ್ಯಾಮಿಲಿ. ಮೇಡಮ್ ನೀವು ಎಲ್ಲಿಂದ ಬಂದಿರೋದು? ಅಂಡರ್ ವರ್ಲ್ಡ್. ಅಂಡರ್ ವರ್ಲ್ಡ್ ಅಂಡರ್ ಗ್ರೌಂಡ್. ರೋಸಿ ಡೈಮಂಡ್ ಪ್ಲೀಸ್ ಕಮ್ ಸಿ. ಕೆಂಪಿ ಕೋಣಂಕುಂಟೆ. ನೀವ್ಯಾರು? ಡೈಲಾಗೆ ಗೊತ್ತಿಲ್ಲ. ಫ್ರೆಂಡ್ಸ್, ನಾನು ಸಹ ತುಂಬ ಕ್ಲೋಸ್ ಆಗಿದ್ವಿ, ಯಾರು ಇಲ್ಲದಾಗ ರೀಲ್ಸ್ ಮಾಡ್ತಿದ್ವಿ. ಸೊ ಅದನ್ನು ರೀಲ್ಸ್ ಮಾಡ್ತಾಯಿದ್ವಿ, ತುಂಬ ಚೆನ್ನಾಗಿದ್ವಿ. ಇದನ್ನು ನೋಡ್ತಾ ಇದ್ದರೆ ನನಗೇನೇನೆ ಅಳು ಬರ್ತಾ ಇದೆ. ಸೊ ಅವಳು ನೋಡಿದ್ರಂತೂ ನಿಜವಾಗ್ಲೂ ನೆನಪಾಗ್ತೀನಿ ನಾನು ಅವಳಿಗೆ. ನಾನು ನಿಮ್ಮ ಫ್ರೆಂಡ್ನ ತೋರಿಸ್ಲಾ? ನೋಡಿ, 1% ಕೆಲಸ ಮಾಡಲ್ಲ ಈ ಹುಡುಗಿ. ಸುಮ್ಮನೆ ರೀಲ್ಸು ಅಂತ ನನ್ನ ಜೀವ ತಿಂತಾಳೆ. ಈ ಹುಡುಗಿ ಚೆನ್ನಾಗಿ ಕಾಣೋದೇ ನನ್ನಿಂದ, ಯಾಕಂದರೆ ನಾನೇ ವಿಡಿಯೋ ಮಾಡೋದು, ನಾನೇ ಎಡಿಟ್ ಮಾಡೋದು. ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳ್ಕೊಡ್ತೀನಿ. ಸೊ ಏನೇ ಕ್ರೆಡಿಟ್ಸ್ ಇತ್ತು ನನಗೆ ಬರಲಿ. ಕಂಡುಬಿಡು, ನಾನು ಒಬ್ಬಳೆ ಕಂಡುಬಿಡ್ಲಿ. ಚೆನ್ನಾ. ನಿಂಗೇನೋ ಹೇಳ? ನನಗೆ ಏನು ಹೇಳ್ತೀಯ? ದೇವತೆ ನಿನ್ನ ನೋಡಲು ಪ್ರತಿ ಕ್ಷಣವೂ ಕಾಯುವೆನು. ಆಮೇಲೆ ಅರೆಕ್ಷಣ ನೀನಕ್ಕರೂ ನಗುತ್ತಲೇ ಬಾಳುವೆನು. ಜನ್ಮಕ್ಕೂ ಪ್ರತಿ ಜನ್ಮಕ್ಕೂ ನೀ ನನ್ನವಳು. ನಿನ್ನ ಸ್ವರಗಳೇ ನನ್ನ ದಾರಿಗೆ ನಗೆ ಹೂವುಗಳು. ಏನು ನಿಂಗೇನೋ ಹೇಳ? ನನಗೆ ಏನು ಹೇಳ್ತೆ? ದೇವತೆ ನಿನ್ನ ನೋಡಲು ಪ್ರತಿ ಕ್ಷಣವೂ ಆಮೇಲೆ ಸೇಮ್ ಪಿಂಚ್ ಅಲ್ಲ, ನೀನು ಇಟ್ಟಿರೋದು ನಾನು ಮಾತಾಡೋದು ಹೆಂಗೆ ಕೆಲಸ ಅಲ್ಲ. ನಾನು ಎಷ್ಟು ಕ್ಯೂಟಾಗಿದ್ದೀನಿ ಅಲ್ವಾ? ನೀನೊಂದು ಇಷ್ಟು ಚೆನ್ನಾಗಿ, ನಾನೇ ಚೆನ್ನಾಗಿ ನಾನೇ ಮಾತು ಬರಲ್ವಾ? ನೋಡ್ತಾ ಇದ್ದೀನಿ ಹ್ಯಾಂಗ್. ಇವಳು ಕೆಲಸ ಬಿಡ್ತಿದ್ದಾಳಂತೆ. 3 ದಿನದಿಂದ ರಿಕ್ವೆಸ್ಟ್ ಮಾಡಿ ಕರ್ಕೊಂಬಂದಿದ್ದಾರೆ, ಬಟ್ ಅದು ಸೆಟ್ ಆಗ್ತಿಲ್ಲ ಅಂತ ಕೆಲಸ ಬಿಡ್ತಿದ್ದಾಳೆ. ಮುಂದಿನ ಜೀವನಕ್ಕೆ ಒಳ್ಳೇದಾಗಲಿ. ಇನ್ಯಾವತ್ತೂ ಬರಬೇಡ ಅವನಿಷ್ಗೆ. ಗೈಸ್, ನಾನು ಇವರಿಬ್ಬರಿಂದನೇ ಕೆಲಸ ಬಿಡ್ತಾ ಇರೋದು. ಇವರಿಬ್ಬರಿಂದನೇ ಏನು ತುಂಬ ಟಾರ್ಚರು ಗೈಸ್. ಒಂಚೂರು ಕೆಲಸ ಮಾಡಲ್ಲ ಇಬ್ಬರು, ಎಲ್ಲ ನನ್ನ ತಲೆ ಮೇಲೆ ಹಾಕ್ತಾರೆ. ಪ್ರತಿಯೊಂದು ನಾನೇ ಪ್ರತಿಯೊಂದು ಇವಳೇ ನೋಡ್ಕೊಂತಾಳೆ. ಗೈಸ್ ಇಬ್ರು ಬೇಡ ಬೇಡ ಅಂದ್ರೂ ಲಲ್ಲೆ ಅಂದರೆ ಲಲ್ಲೆ ಇವರಿಬ್ಬರು. ಖಾಲಿ ಇದೆ ಲಂಚ್ ಟೈಮಲ್ಲಿ. ಈ ಮೇಡಮ್ ಫುಲ್ ಬ್ಯುಸಿಯಾಗಿದ್ದಾರೆ ಅದು ಫೋನಲ್ಲಿ. ನಾನು ಕ್ಯೂಟಾಗಿದ್ದೀನಿ. ಫುಲ್ ಖಾಲಿ ನಮ್ಮ ಆಫೀಸು. ಫುಲ್ಲು ವರಮಹಾಲಕ್ಷ್ಮಿಗೆ ಕ್ಲೀನ್ ಮಾಡಿ 1-2 kg ಸಣ್ಣ ಆಗ್ಬಿಟ್ಟಿದ್ದಾಳೆ. ನೋಡಿ, ಬೇಕಾದರೆ ಝೂಮ್ ಮಾಡಿ ತೋರಿಸ್ತೀನಿ. ಏನು ಬಾಡಿಲ್ಲ, ಇನ್ನೂ ಮದುವೆ ಆಗಿಲ್ಲ ಫ್ರೆಂಡ್ಸ್. ಇನ್ನು ಬಾಳ್ತಾವಳೆ, ಇನ್ನು ಬಾಳಬೇಕು. ಅದಕ್ಕೆ ಅಲ್ಲಿ ಫೋನಲ್ಲೇ ಸ್ಟಾರ್ಟ್ ಮಾಡ್ತಿದ್ದಾಳೆ ಫ್ರೆಂಡ್ಸ್ ಅವಳು ಬಾಳೋಕ್ಕೋಸ್ಕರ. GM ಕರೆದು ಬೈದ್ಬಿಟ್ರು ಒಣಗೋದಕ್ಕೆ. ಆದರೆ ನನಗೇನು ಬೇಜಾರಾಗಿಲ್ಲ, ನಂಗೆ ಬೈದಿದ್ರು. ನನಗೂ ಬೈಲಿಲ್ಲ. ಅಲ್ಲಿದ್ದಾಳಲ್ಲ ಅವಳು ಸ್ವಲ್ಪ ಹೆವಿ ಬೈಸ್ಕೊತಾಳೆ. ಸೀರಿಯಸ್ ಆಗಿ ಈಗ ವರ್ಕ್ ಮಾಡೋಕ್ಕೆ ಲಂಚ್ ಟೈಮಲ್ಲಿ ಹೋಗಿದ್ದಾಳೆ. ಕಾಣ್ತಾನೆ ಇಲ್ಲ. ಒಂಚೂರು ಝೂಮ್ ಮಾಡ್ತೀನಿ. ಝೂಮೇ ಆಗ್ತಿಲ್ಲ, ಯಾಕೆಂದರೆ ಅವಳು ಸಣ್ಣದಾಗಿದ್ದಾಳೆ. ಇನ್ನೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನಮ್ಮ ಟೀಮಲ್ಲಿ 2 ದಿನದಿಂದ ರಿಸೈನ್ ಫಾರ್ಮ್ ಹಾಕಿ ಬಂದಿರಲಿಲ್ಲ. ಇವತ್ತು ಕನ್ವಿನ್ಸ್ ಮಾಡಿ ಕರ್ಕೊಂಬಂದಿದ್ದಾರೆ. ಇವ್ರ ಹೆಸರು ಅರ್ಪಿತಾ ಅಂತ. ಟು ಶಾರ್ಟ್, ಮೋಟು ಅಂತ ಕರಿತೀವಿ. ಚೋಟು ಅಂತ ಕರಿತೀವಿ. ಅವ್ರು 2 ದಿನದಿಂದ ಇರಲಿಲ್ಲ. ನಾನು ಡಿಪ್ರೆಷನ್ಗೆ ಹೋಗಿದ್ದೆ.
ಇವರು ವ್ಲಾಗರು ಹೊಸ ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡಿದ್ದಾರೆ. ಸಾರಿ ಏನು ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ದಾರೆ. ಎಲ್ಲ ಹೋಗಿ ಲಾಗಿನ್ ಆಗಿ ಅವಳು ಅವಾಗಿಂದ ತಿನ್ನೋದೇ ಮಾಡ್ತಾಳೆ. ಸಬ್ಸ್ಕ್ರೈಬರ್ಸ್ ಎಲ್ಲ ನನಗೆ ಬನ್ನಿ. ನಾನು ಇನ್ನು ಯೂಟ್ಯೂಬ್ ಕ್ರಿಯೇಟ್ ಮಾಡಿಲ್ಲ, ಯಾಕೆ ಅಂದರೆ ಬೇರೆಯವ್ರಿಗೆಲ್ಲ ಲಾಸ್ ಆಗುತ್ತೆ ಅಂತ. ಒಳಗಡೆ ಕ್ಯಾಮ್ರಾನಲ್ಲಿ ಸಿಗಿಸ್ಬಿಟ್ಟು ಸುಮ್ಮನೆ ಹಿಂಗೆ ಮಾತಾಡೋದು ಚುಚ್ಚು ಥರ. ನಾನು ಯೂಟ್ಯೂಬಿಗೆ ಬಂದರೆ ಎಲ್ಲ ಲಾಸ್ ಆಗುತ್ತೆ ಅಂತ ನಾನು ಯೂಟ್ಯೂಬಿಗೆ ಬರ್ತಾ ಇಲ್ಲ. ಎಲ್ಲರೂ ನನಗೆ ಬಂದರೆ ಏನಿರುತ್ತೆ, ನಮಗೆಲ್ಲೂ ಬರೋದು ಎಲ್ಲರೂ ನಿನಗೆ ಬಂದರೆ ನಿನಗೆ ಫುಲ್ ಜಾಸ್ತಿ. ಹಾಯ್. ಯಾವಾಗ ನಾಳೆ ಆಗ ಇವಳು ಇಲ್ಲೇ ಇರೋದು ಬೆಂಗಳೂರಲ್ಲಿ. ಡೈಲಿ 10 ಗಂಟೆಗೆ ಬರ್ತಾಳೆ. ನನ್ನ ಮನೇಲಿ ಇದ್ದೀನಿ. ಡೈಲಿ 10 ಗಂಟೆಗೆ ಬರ್ತಾಳೆ. ಬಂದ್ಬಿಟ್ಟು ಯಾಕಮ್ಮ ಲೇಟು ಅಂತಂದರೆ, ಸರ್ ಅದು ಜಾಯ್ನ್ ಆಗಿದೆ, ಇದು ಜಾಯ್ನ್ ಆಗಿದೆ ಸರ್, ಬಸ್ ಲೇಟ್ ಆಯಿತು, ಹೈಪರ್ ಲೋಕಲ್ ನೋಡ್ಕೋತಾ ಇದ್ದೀನಿ ಅಂತ ಹೇಳ್ತಾರೆ. ಡೈಲಿ ಲೇಟಾಗಿ ಬರ್ತಾರೆ. ಬರೋದಲ್ಲದೆ ಆಮೇಲಿಂದ ಏನಂದರೆ ಮೇಕಪ್ಪು ಹಾಕೊಂಡು ಬರಲ್ಲ, ಹಾಗೆ ಬರ್ತಾರೆ, ನೋಡೋಕ್ಕಾಗಲ್ಲ. ಇಲ್ಲಿ ಬಂದು ರೆಡಿ ಆಗ್ತಾರೆ. ನಮ್ಮ ಎಕ್ಸಾಮ್ ಬರ್ತಿದ್ದಾರೆ ಹಂಗೆ ಇಲ್ಲಿ. ಅವರು ಸಹನ ಅಂತ ಡಿಜಿಟಲ್ ಲೀಡ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಿದ್ದಾಳೆ. ಡಿಜಿಟಲ್ ಡೆಸ್ಕು. ಇವಳು ಯಾವ್ದು ನೋಡ್ಕೊತಿದ್ದಾಳೆ ಅಂದರೆ ಹೈಪರ್ ಲೋಕಲ್ ಮತ್ತು ಕಾರ್ಬೇಕು ನೋಡ್ಕೊತಿದ್ದಾಳೆ. ಪೋರ್ಟಲ್ ನೋಡ್ಕೊತಾ ಇದ್ದೆ. ಅವಾಗ ನೋಡ್ತಾ ಇರ್ತಾಳೆ. ಬರೀ ಹರಟೆ ಹೊಡಿತಾ ಇರ್ತಾಳೆ. ಅವಾಗ ನಾನೇನು ನೋಡಿಲ್ಲ, ಯಾರೇನೋ ತೋರಿಸಲ್ಲ ಜನರೇ. ಅವಾಗವಾಗ ಇವಳೇ ನೋಡ್ತಾಳೆ, ಹೋಗಿ ಲೀಡ್ಸ್ ಕೊಡ್ತಾ ಇರ್ತಾಳೆ. ನಾನು ನೋಡಿದೆ, ಇವ್ರು ಯಾಕೆ ನೋಡಬೇಕು? ನಾನು ಬೇಜಾರಾಗುತ್ತೆ ಅಂತ ಅವಾಗ ಹೋಗಿ ನೋಡ್ತೀನಿ ಅಷ್ಟೇ. ಹತ್ರದಿಂದ ಯಾರೋ ನೋಡ್ಬಿಡಿ, ನಾನಂತ ಹೆದರ್ಕೊಂಡಿದ್ರು ಸಾಕಾಗುತ್ತೆ. ನಮ್ಮ ಹುಡುಗ ಪುಣ್ಯ ಮಾಡೋ, ತಪ್ಪು ತಿಳ್ಕೊಬೇಡಿ ಬಾಯ್ ಜನರೇ. ಸಮಯ ಪುನಃ ನೋಡಿ, ಈ ಥರ ರೆಕಾರ್ಡ್ ಮಾಡಿ ಇಟ್ಕೋಬೇಕು, ಸಖತ್ತಾಗಿರುತ್ತೆ. ನಂಬರ್ 1 ಮೆಂಟ್ಲಿ ಹುಡುಗಿ. ಒಂದು ನಿಮಿಷ. ಏನದು? ನಾನು ಇವತ್ತು ಮಾಡಲಿಲ್ಲ ಅಂತ ಕೇಳುವುದು. ಇವಳು ಮೋಟಿ, ಇವಳು ಸಹನ. ನಾನು ಆಫೀಸಲ್ಲಿ ಇದ್ದೀನಿ, ಇದು ನಮ್ಮ ಆಫೀಸ್. ಹಾಯ್. ಯಾವಾಗ ನಾಳೆ ಆಗ ಇರು. ನಾನು ಅವರೆಲ್ಲ 50 ಕಾಲ್ ಮಾಡ್ತೀನ. ಸತ್ರು ಆಗುತ್ತೆ, ಆದರೆ ನಾನು ಸಾಯಲ್ಲ. ಸತ್ರು ಮಾಡೋಣ ಅಂದರೆ ಮಾಡ್ತೀನಿ, ಆದರೆ ಸಾಯಲ್ಲ. ಆಮೇಲೆ ಚೆನ್ನಾಗಿದ್ದೀನಿ, ಕರಿಂಗ್ ಬಿಟ್ಬಿಟ್ಟಿದ್ದೀನಿ ಬಿಡ್ತಾನೆ. ಈಗ ಕನ್ನಡಿಗೆ ವೆಸ್ಟ್ ಝೋನಲ್ಲಿ ಹಾಕೊಂಡಿರೋ ಥರ ಬಟ್ಟೆ ನಾವು ಹಾಕೊಂಡ್ರೆ ಹೆಂಗೆ ಕಾಣ್ತೀವಿ? ನೀನೇ ಹೆಂಗೆ ಕುಣಿತಾ ಇದೆ ಬಟ್ಟೆ ಹಾಕೊಂಡು, ಬಟ್ಟೆ ಹಾಕೊಂಡು ಕುಣಿತಾ ಇದೆ, ಹೆಂಗೆ ಕಾಣ್ತೀವಿ? ಸಖತ್ತಾಗಿ ಕಾಣ್ತಾ ಇದೆ. ನಾನು ನೀನು ಸ್ವಲ್ಪ ಸುಮಾರಾಗಿ ಕಾಣ್ತಿದ್ದೆ, ಒಟ್ಟಿಗೆ ಚೆನ್ನಾಗಿ ಕಾಣ್ತಿರ್ತಾನೆ. ನಾವು ಹಿಂಗೆಲ್ಲ ಹಿಂಗಿರೋದು ಹಿಂಗೆ ಕಾಣ್ತೀವಿ. ಮಾಡ್ರನ್ ಆಗಿದ್ರೆ ಚೆನ್ನಾಗಿ ಕಾಣ್ತಿತ್ತು. ಅವ್ನಿಗೆ ಹೆಂಗಿದ್ದೆ, ನಾನು ಹೆಂಗೋ ಆರಾಮಾಗಿದ್ದೆ. ಬೀಳಕ್ಕೆ ಮುಂಚೆ ಯೋಚನೆ ಮಾಡಿದ್ರೆ ಓಕೆ, ಬಿದ್ದು 1 ವರ್ಷ ಆದಮೇಲೆ ಯೋಚನೆ ಮಾಡಿದ್ರೆ ಏನೂ ಯೋಚನೆ. ಹೌದಾ, ಏನು ನೆಕ್ಸ್ಟ್ ಮಂತ್ 1 ವರ್ಷ ಆಗುತ್ತಲ್ವ? ವರ್ಷ ಆಗೋಯ್ತು. ಯಾವಾಗ? ಜೂನ್ 12ಗೆ ಆಗೋಯ್ತು. ಸೀರೆ ಇಲ್ಲ. ಅಲ್ಲ, ನೀ ಶರ್ಟ್ ತೊಗೊಂಡಿದ್ದಕ್ಕ? ಸುಮ್ಮನೆ ಬರ್ತ್ಡೇಗೆ ಅಂತ ತೊಗೊಂಡಿದ್ದು ಅಷ್ಟೇ.
ನೀನು 1 ವರ್ಷಕ್ಕೆ ಇದಕ್ಕೆ ಶರ್ಟ್ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಒಟ್ಟಿಗೆ 3 ಶರ್ಟು ತೊಗೊಂಡೆ ಅಂದರೆ ಹಾಗೆ 15 ದಿನ ಬರ್ಡೇನೂ ಇತ್ತಲ್ಲ. ನೀನು ಇದಕ್ಕೆ ಮೀಟ್ ಆಗಿಲ್ಲ ಅಲ್ವಾ? 1 ವರ್ಷಕ್ಕೆ ನಾನು ಮತ್ತು ಸಹನಾ ಅವನಿಶಲ್ಲಿ ಯಾವ್ಯಾವ ಥರ ಆಡ್ತಿದ್ವಿ ಅಂತ ಲೈವ್ ಆಗಿದೆ, ಯಾವುದೇ ಥರ ಎಡಿಟಿಂಗು ಏನೂ ಮಾಡಿಲ್ಲ. ಅಲ್ಲಿ ಹೇಗೆ ಆಡ್ತಿದ್ವಿ ಅದೇ ಥರ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಅಲ್ಲಿ ಕ್ಯಾಮ್ರಾ ಇದೆ ಅಂತ ಆ ಥರ ಆಟ ಆಡೋದು, ಆ ಥರ ಮಾತಾಡೋದು ಇಲ್ಲವೇ ಇಲ್ಲ. ಸೀರಿಯಸ್ಲಿ ರಿಯಲ್ ಆಗೂ ನಾವು ಹಾಗೇ ಇದ್ವಿ. ರಿಯಲ್ಲಾಗೂ ಕೂಡ ಹಾಗೇ ಇದ್ವಿ. ಆಲ್ಮೋಸ್ಟ್ 9 to 10 ಮಂತ್ಸ್ ಅವಳ ಜೊತೆಲಿದ್ದೆ. ಸೀರಿಯಸ್ಲಿ ಎಷ್ಟು ಅಟ್ಯಾಚ್ ಆಗಿಬಿಟ್ವಿ ಅಂದರೆ ತುಂಬ ಅಟ್ಯಾಚ್ ಆದ್ವಿ. ಪರ್ಸ್ನಲ್ ವಿಷಯ ಇರ್ಬೋದು, ಫ್ಯಾಮಿಲಿ ಮ್ಯಾಟ್ರ್ ಇರ್ಬೋದು, ಏನೇ ಇದ್ರೂ ನೀಟಾಗಿ ವರ್ಕ್ ಮಾಡ್ತಿದ್ವಿ. ಇಬ್ಬರು 3 ಪೋರ್ಟಲ್ ನೋಡ್ಕೊತಿದ್ವಿ. ನನಗೆ ಜಾಸ್ತಿ ಕೆಲಸ ಇದ್ದರೆ ಅವಳು ಮಾಡ್ತಿದ್ಲು, ಅವಳಿಗೆ ಜಾಸ್ತಿ ಕೆಲಸ ಇದ್ದರೆ ನಾನು ಮಾಡ್ತಿದ್ದೆ. ಈ ಥರ ಇತ್ತು ನಮ್ಮ ಬಾಂಡಿಂಗು. ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಮಿಡಲಲ್ಲಿ ಬಂದಿದ್ದಾಳಲ್ವ, ಅವಳು ಬಂದು ಅರ್ಪಿತಾ ಅಂತ. ಅಂದರೆ ನಮ್ಮ ಡಿಜಿಟಲ್ ಡಿಪಾರ್ಟ್ಮೆಂಟ್ಗೆ ನಾವಿಬ್ಬರು ಇದ್ದಿದ್ದು, ಸಹನಾ ಮತ್ತು ನಾನು. ಆಮೇಲಿಂದ ಸ್ವಲ್ಪ ದಿನ ಆದಮೇಲೆ ಕಷ್ಟ ಆಗ್ತಿದೆ, ಇನ್ನು ಎಕ್ಸ್ಟ್ರಾ 2 ಪೋರ್ಟಲ್ ತೊಗೋತಾ ಇದ್ದೀವಿ ಅಂತ ಅರ್ಪಿತಾ ಅಂತ ಜಾಯ್ನ್ ಆದಳು. ಅವಳು ಕೂಡ ತುಂಬ ಫ್ರೆಂಡ್ಲಿಯಾಗಿ ಕ್ಲೋಸ್ ಆದಳು. ಅವಳು ಇದ್ರಂತೂ ಇನ್ನೂ ಜಾಸ್ತಿ ಕಾಮಿಡಿ. ಅವಳನ್ನ ಹೆವಿ ರೇಗಿಸ್ತಾ ಇದ್ದೆ. ಸೊ ಅವನಿಶಲ್ಲಿ ತುಂಬ ಮೆಮೊರೀಸ್ ಇದೆ. ಆ್ಯಂಡ್ ನಾನು ಒಂದೇ ಕಂಪ್ನಿಲಿ ವರ್ಕ್ ಮಾಡಿದ್ದು. ಅವನೀಶ್ ಮೊದಲು ವರುಣ್ ಮೋಟಾರ್ಸಲ್ಲಿ, ಆಮೇಲಿಂದ ಅವನೀಶ್ಗೆ ನಾನೇ ರೆಕಮೆಂಡ್ ಮಾಡಿ ಅವನೀಶಲ್ಲಿ ಕೂಡ EDP ಡಿಪಾರ್ಟ್ಮೆಂಟಲ್ಲಿ ಅವನು ಕೆಲಸ ಮಾಡ್ತಿದ್ದ. ಸೊ ಒಂದರಲ್ಲಿ ಹರಿನೂ ಬರ್ತಾನೆ ನೋಡಿ. ಜಾಸ್ತಿ ಅಂದರೆ ನಾನು ಆಗ್ಲೇ ಕೂಡ ವ್ಲಾಗ್ ಸ್ಟಾರ್ಟ್ ಮಾಡಬೇಕನ್ನೋದಿತ್ತು. ಬಟ್ ಏನು ಮಾಡೋದು, ಕೆಲಸದ ಬಿಸಿ, ಬೆಂಗಳೂರು ಜೀವನ, ಬೆಳಗ್ಗೆ ನೈಟು ಮನೆಗೆ ಹೋಗ್ತಿದ್ದು. ಸೊ ಹೀಗಾಗಿ ಮಾಡ್ತಾ ಇರಲಿಲ್ಲ. ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಆ್ಯಂಡ್ ಆ ವಿಡಿಯೋ ನೋಡಿದ್ರೆ ತುಂಬ ನೆನಪಾಗ್ತಿತ್ತು. ಅವಳೇನಾದರೂ ಈ ವಿಡಿಯೋ ನೋಡಿದ್ರಂತೂ ತುಂಬ ನೆನಪು ಮಾಡ್ಕೋತಾಳೆ. ಮಿಸ್ ಯು ಸೋ ಮಚ್ ಸಹನಾ. ಆ್ಯಂಡ್ ಆಲ್ಸೋ ಹರಿ, ಮಿಸ್ ಯು ಆತ್ಮ. ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟು ಮಾಡಿ. ಆ್ಯಂಡ್ ನಾನು ಯಾವ ಥರ ಅಲ್ಲಿ ಆಡ್ತಿದ್ವಿ ಅದೆಲ್ಲ ರಿಯಲ್ಲೇನೆ. ಎಷ್ಟು ಅಂದರೆ 52 ಕ್ಯಾಮ್ರಾ ಇತ್ತು ಆ ಶೋರೂಮಲ್ಲಿ. ಕ್ಯಾಮ್ರಾ ಇದ್ರೂ ತಲೆ ಕೆಡಿಸ್ಕೊತಿರ್ಲಿಲ್ಲ. ನಮ್ಮ ಪಾಡಿಗೆ ನಾವು ಜಾಲಿಯಾಗಿದ್ವಿ, ಯಾರಿಗೂ ತಲೆನೂ ಕೆಡಿಸ್ಕೊತಿರ್ಲಿಲ್ಲ. ಮಿಡಲಲ್ಲೆಲ್ಲ GM ಕರೆದಿದ್ದಾರೆ, HR ಕರೆದಿದ್ದಾರೆ. ಆ ವಾಯ್ಸ್ ನೀವು ಡೀಪಾಗಿ ಕೇಳಿಸ್ಕೊಂಡ್ರೆ ಕೇಳಿಸುತ್ತೆ. ಸದ್ದು ಮಾಡ್ತಾ ಇದ್ದೀರಾ ಅಂತ ಹೇಳೋದು ಎಲ್ಲ ತುಂಬ ತಲಹರಟೆಗಳಾಗಿದ್ವಿ. ನಾವು 3 ಜನ ಸೇರಿದ್ರಂತೂ ಅದಕ್ಕೋಸ್ಕರ ನಾವು 3 ಜನನ ಜೊತೆಲಿರೋಕ್ಕೆ ಕೊಡ್ತಿರ್ಲಿಲ್ಲ. ಬೇರೆ ಬೇರೆ ಕಡೆ ಕೂರಿಸ್ಬಿಡೋದು, ಆ ಥರ ಎಲ್ಲ ಮಾಡ್ತಿದ್ರು. ಈಗ ಕಾಲೇಜಲ್ಲಿ ಮಾತಾಡ್ತಾರೆ ಇವರು ಅಂತ ಇದು ಮಾಡೋರಲ್ಲ, ಅದೇ ಥರ ಇತ್ತು. ಚೆನ್ನಾಗಿತ್ತು ಅವನಿಶ್ದು. ಆ್ಯಂಡ್ ನಾನು ಆವಾಗಲೇ ವ್ಲಾಗ್ ಸ್ಟಾರ್ಟ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ಆ್ಯಂಡ್ ಅಲ್ಲಿ ಅಲ್ಲಿ ಲೈಫಲ್ಲಿ ನಾನು ಅಂದರೆ ಅಲ್ಲಿ ಅಷ್ಟು ಬ್ಯುಸಿ ಲೈಫು. ಸೊ ಆಗಲಿಲ್ಲ. ಇನ್ಮೇಲಿಂದ ಈಗ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ. ಒಳ್ಳೆಯ ರೆಸ್ಪಾನ್ಸು ಇದೆ ನಿಮ್ಮೆಲ್ಲರ ಸಪೋರ್ಟಿಂದ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಲೈಕು, ಶೇರು, ಕಮೆಂಟು ಮಾಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬಾಯ್ ಬಾಯ್.